ಇವತ್ತಿನ ನವರಾತ್ರಿಯ ಮೊದಲನೇ ದಿನದ ದೇವಿ ಆರಾಧನೆಯ ಹಾಗೂ ಲಿಂಗೈಕ್ಯ ತೋಟೇಂದ್ರ ಶಿವಯೋಗಿಗಳವರ ಪುಣ್ಯಸ್ಮರಣೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಕತ್ತು ಆರಾಧ್ಯ ಮಹಾದೇವ ಸದ್ಗುರು ಕೂಡಸಿದ್ದೇಶ್ವರರನ್ನ, ಲಿಂಗೈಕ್ಯ ತೋಟೇಂದ್ರ ಮಹಾಶಿವಯೋಗಿಯನ್ನ, ಗುರು ಮಲ್ಲಾರಾಧ್ಯರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಪವಿತ್ರವಾಗಿರುವಂತಹ ಶ್ರೀ ಕ್ಷೇತ್ರದಲ್ಲಿ ಲೀಲಾ ಪುರುಷ, ಮಹಿಮಾ ಪುರುಷ, ಪವಾಡ ಪುರುಷ ಲಿಂಗೈಕ್ಯ ಸದ್ಗುರು ತೋಟೇಂದ್ರ ಶಿವಯೋಗಿಗಳವರ ಪುಣ್ಯಸ್ಮರಣೋತ್ಸವದ ಹಾಗೂ 25ರಂದು ನಡೆಯಲಿರುವ ಜನ್ಮದಿನೋತ್ಸವ ಮುಂತಾದ ಕಾರ್ಯಕ್ರಮಗಳ ಮೊದಲನೇ ದಿನದ ಕರ್ತೃ ಲಿಂಗೈಕ್ಯ ತೋಟೇಂದ್ರ ಶಿವಯೋಗಿಗಳವರ ಗದ್ದುಗೆ ಪೂಜೆಯನ್ನು ನಿರ್ವಹಿಸಿದಂಥ ಶ್ರೀಮಠದ ಪರಮ ಸದ್ಭಕ್ತರು, ದಾನಿಗಳು ಆಗಿರ್ತಕ್ಕಂಥ ಚಿತ್ತಾಪುರದ ಗಣ್ಯ ವ್ಯಕ್ತಿಗಳು, ದೊಡ್ಡ ಒಕ್ಕಲಿಗರು, ವ್ಯಾಪಾರಸ್ಥರು ಎಲ್ಲ ಇರತಕ್ಕಂಥ ಶ್ರೀ ನಾಗರೆಡ್ಡಿ ಗೌಡ ಗೌಡ್ಸೇನ್ ಹಾಗೂ ಶ್ರೀಮತಿ ಪದ್ಮಾವತಿ ದೇವಿ ನಾಗರೆಡ್ಡಿ ಗೌಡ ಚಿತ್ತಾಪುರ ದಂಪತಿಗಳವರೇ ಬಹಳ ಭಕ್ತಿ ಶ್ರದ್ಧೆಯಿಂದ ಕರ್ತೃ ತೋಟೇಂದ್ರ ಶಿವಯೋಗಿಗಳವರ ಗದ್ದುಗೆ ಪೂಜೆಯನ್ನು ನಿರ್ವಹಿಸಿರ್ತಕ್ಕಂಥ ಇನ್ನೂರು ಸದ್ಭಕ್ತರು, ಶ್ರೀಮಠದ ಶಿಷ್ಯರಾಗಿರ್ತಕ್ಕಂಥ ನಗನೂರಿನ ದೇಸಾಯಿ ಮನೆತನದ ಶ್ರೀಮತಿ ಗಂಗಮ್ಮ ತಾಯಿ ಶಿವಪಾಲಪ್ಪ ದೇಸಾಯಿ ಪರಿವಾರದವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೀಡಿರ್ತಕ್ಕಂಥ, ಕೊಳಲು ವಾದನವನ್ನು ನೀಡಿರ್ತಕ್ಕಂಥ ಶ್ರೀ ಸಾಬಣ್ಣ ಭಜಂತ್ರಿಯವರೇ, ವೀರಾಣಿ ಗವಾಯಿಗಳವರೇ, ನಾರಾಯಣ್ ಬಸೂರವರೇ, ಯುವ ತಬಲಾವಾದಕ ಮಹೇಶ್ ಅವರೇ, ಸಂಗೀತ ಸೇವೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ಕಲಾವಿದರೇ, ನಮ್ಮ ಗಂಗಮ್ಮಗೌಡರ ಜೊತೆ ಬಂದಿರತಕ್ಕಂಥ ಅವರ ಸಹೋದರರಾದ ಬಸವರಾಜ್ ದಂಗದವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಶರಣರೇ, ಶರಣಿಯರೇ, ಮಾತೆಯರ ಮಕ್ಕಳೇ, ತನ್ನೆಲ್ಲ ಅಂತರಾತ್ಮದ ಜೀವ ಚೈತನ್ಯಕ್ಕೆ ನನ್ನ ಅನಂತ ಇವತ್ತು ದೇಶಾದ್ಯಂತ ಆರಂಭಗೊಂಡಿರ್ತಕ್ಕಂಥ ಮಹಾನವಮಿಯ ಘಟಸ್ಥಾಪನೆಯ ಸಂದರ್ಭ ನೋಡು. ಮಹಾನವಮಿಯ ಕೊನೆಯ ದಿವಸ ಲಿಂಗೈಕ್ಯ ತೋಟೇಂದ್ರ ಮಹಾಶಿವಯೋಗಿಗಳವರ ಪುಣ್ಯಸ್ಮರಣೋತ್ಸವ ಹಾಗೂ ನೀವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ಆಚರಿಸುವ ನಮ್ಮ ಜನ್ಮದಿನೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಯಿತು. ಇವತ್ತು ಬಹಳ ಭಕ್ತಿ ಶ್ರದ್ಧೆಯಿಂದ ನಮ್ಮ ನಾಗರೆಡ್ಡಿಗೌಡ ಪರಿವಾರದವರು, ಗಂಗಮ್ಮ ತಾಯಿ ಪರಿವಾರದವರು ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಡ್ತಕ್ಕಂಥವ್ರು. ಸದ್ಗುರು ಗುರುಸಿದ್ದೇಶ್ವರ ಮಹಾಶಿವಯೋಗಿಗಳವರು ಈ ನಾಲ್ವಾರ ಕ್ಷೇತ್ರಕ್ಕೆ ಬರುವುದಕ್ಕಿಂತಲೂ ಮೊದಲು ಈ ಜಾಗ ಹಿರೇಮಠದ ನೀಲಮ್ಮ ತಾಯಿಯವರ ಒಂದು ಜಾಗ ಆಗಿತ್ತು. ಅವರ ಹಿರಿಯರೆಲ್ಲರ ಸಮಾಧಿಗಳಾಗಿದ್ವು. ಇಲ್ಲಿ ಬಂದು ಆ ತಾಯಿಯವರು ಪೂಜೆ ಮಾಡಿ ಹೋಗ್ತಿದ್ರು. ಅದನ್ನು ಆಕಡೆ ಬರ್ಲಾಕ ಇಲ್ಲಿ ಯಾರು ತಯಾರಿಲ್ಲ. ಯಾಕೆ ತಯಾರಿರಲಿಲ್ಲ ಅಂತಂದ್ರೆ ಇದು ಬ್ರಹ್ಮಪಿಶಾಚಿ ವಾಸ ಅದ ಅಂತಕ್ಕಂಥ ಒಂದು ಭೀತಿಯಿಂದ ಈ ಜಾಗಕ್ಕೆ ಯಾರೂ ಕಾಲಿಡ್ತಿರ್ಲಿಲ್ಲ. ಇದನ್ನು ಗಮನಿಸಿದಂಥ ಗುರು ಮಲ್ಲಾರಾಧ್ಯರು ಒಂದ್ಸಲ ತಮ್ಮ ಜ್ಞಾನ ಶಕ್ತಿಯಿಂದ ನೋಡಿ ಕೂಡಸಿದ್ದೇಶ್ವರಿಗೆ ಅರ್ಪಣೆ ಕೊಡ್ತಾರೆ. ನೋಡಪ್ಪ, ನೀನು ಕಾಕಣಿಕೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾಯ್ತು, ನೀನು ನಾಲ್ವಾರು ಕ್ಷೇತ್ರಕ್ಕೆ ಇಂಥ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂದಾಗ ಬರುವಂತಹ ದಾರಿಯಲ್ಲಿ ಹೊಳೆ ತಿಳಿದು ಹೆಂಗಿರ್ತಾರೆ, ಹೆಣ್ಣು ತಿಳಿದು ನಿಲ್ತಾ ಇದೆ ಅಂತ ಹೊಳೆಯ ಮೇಲೆ ಕಾಂಬಳಿಯನ್ನು ಹಾಕಿ ಪವಾಡ ಮಾಡಿ ಸದ್ಗುರು ತೋರಿಸಿದ್ದೇಶ್ವರ ಇಲ್ಲಿ ಬಂದು ನೆಲೆಸ್ತಾರೆ. ಹೇಳಿದವನು ಬ್ರಹ್ಮಪಿಶಾಚಿಯ ವಾಸಸ್ಥಾನ ಇದೊಂದೇ ಗದ್ದಿಗಿರ್ತದ. ಉಳಿದೆಲ್ಲ ಸಣ್ಣ ಪುಟ್ಟ ಹಿರೇಮಠದ ನೀಲಮ್ಮ ತಾಯಿ ಇರೋದಂತಂದ್ರೆ ಗದ್ದಿಗಳು ಇರ್ತವೆ. ಅದು ಬಿಟ್ಟರೆ ಗಂದು ಎದ್ದು ಕಾಣ್ತಕ್ಕಂಥ ಗದ್ದಿಗೆ ಇಲ್ಲಿ ಬಂದು ವಾಸ ಮಾಡ್ತಕ್ಕಂಥ ಎಲ್ಲ ಜನ ನೀಲಮ್ಮ ತಾಯಿಯವರು, ಅವ್ರ ಗದ್ದಿಯವರ ಚಂದ್ರಯ್ಯನವರು, ಊರೊಳಗಿರ್ತಕ್ಕಂಥ ದೊಡ್ಡಪ್ಪಗೌಡರು, ಅವತ್ತಿನ ಕಾಲಕ್ಕೆ ಮಾಲಿಗೌಡಕಿ ಬುಡಾನೂರು ಮುಂತಂತ ಆ ಮಾಲಿಗೌಡರಂಥ ದೊಡ್ಡಪ್ಪಗೌಡರು,
ಪೊಲೀಸ್ಗಳು ಸಾಯಿಗಳು ಇವರೆಲ್ಲ ಅಂತಾರೆ ಬ್ಯಾಡಿ ಮುಖ್ಯರೇ ಇಲ್ಲಿ ಇರಬಾರ್ದು, ನೀವು ಹೊಸದಾಗಿ ಬಂದಿದ್ದೀರಿ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಬಹಳ ದೊಡ್ಡ ಬ್ರಹ್ಮಪಿಶಾಚಿ ಅದ, ಈ ಜಾಗದೊಳಗೆ ಯಾವ ಉಳ್ಕೊಂಡವರು ಓದಿಲ್ಲ, ಅವ್ರ ಹಸುನಿಗೆ ಅದಕ್ಕೆ ಇರಬಾರ್ದು ನೀವು ಅಂತ ಕೂಡ ಹೇಳ್ತಾರೆ. ಆದರೆ ಕೋರಸಿದ್ದೇಶ್ವರ ಹೇಳ್ತಾರೆ ಇಲ್ಲ, ನಾನು ಇದೇ ಜಾಗ ಸ್ಥಳಕ್ಕೆ ಬಂದಿದ್ದ, ನೀಲಮ್ಮ ತಾಯಿಗೆ ಸಂತಾನ ಪ್ರಾಪ್ತಿ ಆಗಬೇಕು, ಅಲ್ಲಿ ಒಳ್ಳೆಯದಾಗಬೇಕು, ಈ ಜಾಗ ಪವಿತ್ರ ಆಗಬೇಕು ಅಂತಕ್ಕಂಥ ಒಂದು ಆಶೀರ್ವಾದವನ್ನು ನೀಡುವುದಕ್ಕಾಗಿ ಗುರು ಮಲ್ಲಾರಾಜರ ಅಪ್ಪಣೆಯನ್ನು ಪಡ್ಕೊಂಡು ನಾನು ಇದೇ ಜಾಗ ಸ್ಥಳಕ್ಕೆ ಬಂದೀನಿ, ನಾನು ಇಲ್ಲೇ ಇರವ ಅಂತ ಕೂಡ ಕೋರಸಿದ್ದೇಶ್ವರ ಹೇಳ್ತಾರೆ. ಅವಾಗೆಲ್ಲ ಜನ ಭಯಭೀತರಾಗಿ ಮನಸ್ಸಿಲ್ಲಾರದ ಮನಸ್ಸಿನಿಂದ ಕೋರಸಿದ್ದೇಶ್ವರನ ಬಿಟ್ಟು ಅವ್ರು ಹೋಗ್ತಾರೆ. ಆದ್ರೆ ಯಾರಿಗೂ ಹೋಗಲಕ್ಕೆ ಮನಸ್ಸಾಗಿಲ್ಲ, ಯಾರಿಗೂ ಹೋಗಲಕ್ಕೆ ಮನಸ್ಸಾಗಿಲ್ಲ. ಅವತ್ತಿನ ಕಾಲಕ್ಕೆ ಇಮೇಜಿನ್ ಮಾಡ್ಕೊಳ್ರಿ, ಅಂದ್ರೆ ನೀವೆಲ್ಲ ಊಹೆ ಮಾಡ್ಕೊಳ್ರಿ, ಇಮೇಜಿನ್ ಮಾಡ್ಕೊಳ್ರಿ. ವಾರದವ್ರ ಮನೆ ನಂತರ ಊಟ ಕಥಾ ಮಾಡ್ತು, ಯಾಕಂದ್ರೆ ಅಲ್ಲಿ ಅಗಸಿ ಇತ್ತು ನೋಡಿ, ಗಾಣಿಗರ ವಾರದ ಮನೆಗಳು ಒಂದು ಅಗಸಿ ಇತ್ತು, ಅಗಸಿ ದಾಟಿದ್ರೆ ಊರು ಮುಗಿತಿತ್ತು. ಇದೆಲ್ಲ ಕಾಡು ಪ್ರದೇಶದ್ದಾಗಿತ್ತು, ಬೇರೆ ಪ್ರದೇಶದ್ದಾಗಿತ್ತು. ಇಂಥ ಒಂದು ಸ್ಥಳದೊಳಗೆ, ಕಾಡಿನಂಥ ಪ್ರದೇಶದೊಳಗೆ ಏಕಾಂಗಿಯಾಗಿ ಬ್ರಹ್ಮಪಿಶಾಚಿ ವಾಸ ಆಗಿರ್ತಕ್ಕಂಥ ಈ ಸ್ಥಾನದಲ್ಲಿ ಕೋರಸಿದ್ದೇಶ್ವರ ಒಬ್ಬರೇ ಉಳ್ಕೊಂತಾರೆ. ಇವರನ್ನ ಪುಟ್ಟ ಸಣ್ಣ ಎತ್ತಿ ಎಲ್ಲಿ ಬ್ರಹ್ಮಪಿಶಾಚಿ ಏನು ಮಾಡ್ತದೋ ಏನು ಸುದ್ದೇವು ಇವ ಎತ್ತಿ ಸಿದ್ದೇಶ ಅಲ್ಲಿ ಉಳ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಭಯದಿಂದ ಎಲ್ಲರೂ ಊರು ಹೊರಗೆ ನಿಂತು ಏನು ನಡೀತದ ಅಂತ ತಿಳ್ಕೊಂಡು ನಿರೀಕ್ಷೆ ಮಾಡ್ತಿರ್ತಾರೆ. ಅಂಥ ಸಂದರ್ಭದೊಳಗೆ ಮಧ್ಯರಾತ್ರಿಯೊಳಗೆ ಬ್ರಹ್ಮಪಿಶಾಚಿ ಪ್ರಕಟ ಆಗಿ ನಿನ್ನನ್ನು ನಿರ್ನಾಮ ಮಾಡ್ತೀನಿ ಅಂತ ತಿಳ್ಕೊಂಡು ನೆಲಮುಗಿದು ಹೇಗೆ ಮಾಡಿದಂತಾಗ ಕೋರಸಿದ್ದೇಶ್ವರ ಹೇಳ್ತಾರೆ, ನೀನು ದುಷ್ಟ ಶಕ್ತಿ, ಅಂಜದವರಿಗೆ ದುಷ್ಟ ಶಕ್ತಿ ಅದೇನ ಒಂದು ಭಯದ ರೀತಿಯಲ್ಲಿ ಕಾಡ್ತದೆ ಅಂತ ಹೇಳ್ತಾರಲ್ಲ, ನೀನು ದುಷ್ಟ ಶಕ್ತಿಯ ಭಯ, ನೀನು ಯಾರಿಗಾದ್ರೂ ಏನಾದರೂ ಮಾಡ್ಬೋದು, ಆದ್ರೆ ನಾನು ಗುರುವಿಂದ ಅನುಗ್ರಹ ಪಡೆದಿರ್ತಕ್ಕಂಥ ಸಾತ್ವಿಕ ಶಿವಯೋಗಿನಿ, ನನಗೆ ನೀ ಏನು ಮಾಡ್ಲಿಕ್ಕಾಗಂಗಿಲ್ಲ, ನೀ ಸ್ಥಳದಲ್ಲಿರ್ಲಕ್ಕಿಲ್ಲ ಅಂತ ತಿಳ್ಕೊಂಡು ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ನೀನು ಈ ಸ್ಥಳದಿಂದ ಹೋಗಬೇಕಾದ್ರೆ ನಿನಗೆ ನನ್ನ ಒಂದು ಯೋಗ ಶಕ್ತಿಯಿಂದ, ತಪಸ್ಸಿನ ಶಕ್ತಿಯಿಂದ, ನನ್ನ ಮನೋಬಲದಿಂದ, ಆತ್ಮಶಕ್ತಿಯಿಂದ ನಿನ್ನನ್ನು ನಿರ್ಣಯ ಮಾಡ್ತೀನಿ ಎಂದಾಗ ಕೋರಸಿದ್ದೇಶ್ವರಿಗೆ ಕೊನೆಗೆ ಶರಣಾದಂಥ ಬ್ರಹ್ಮಪಿಶಾಚಿ ಸಿದ್ದೇಶ್ವರಿಗೆ ಸಾಷ್ಟಾಂಗ ಹಾಕಿ ನಾ ಎಲ್ಲಿರಲಿ ಅಂದಾಗ ನೀ ಇರಬೇಕು ಅಂತಂದ್ರೆ ನಿನ್ನೆ ಹೇಳಿದವರು ಮಾರಿಕಾಂಬೆಯಾಗಿ ಬರ್ತಕ್ಕಂಥ ದೇವಿಯನ್ನ ಎಲ್ಲರಮ್ಮನಾಗಿ ನನ್ನ ಜಾಗದಾಗ ಅನಿಸುವಂತ ಕೂಡ ಕೋರಸಿದ್ದೇಶ್ವರ ಜಾಗ ಕೊಡ, ಎಲ್ಲರಮ್ಮಾಗಿ ನೆನೆಸೋದು ನನ್ನ ಕ್ಷೇತ್ರ ದೇವತೆಯಾಗಿ ತಿಳ್ಕೊಂಡು ನನ್ನ ಮಠದ ಮುಂದಿರೋದು ಜಾಗ ಕೊಟ್ಟರು. ಹಾಗೆ ನೀನು ದುಷ್ಟಶಕ್ತಿಯಾಗಿ ಬ್ರಹ್ಮರಾಕ್ಷಸನಾಗಿ ನೀನು ಈ ಜಾಗದಾಗ ಇರ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ, ನಿನ್ನ ಸ್ಥಾನ ಇಲ್ಲ. ನೀನು ಸಾತ್ವಿಕ ಶಕ್ತಿ ಆಗಬೇಕು, ಇವತ್ತು ಸಾತ್ವಿಕ ಶಕ್ತಿ ಆಗಬೇಕು. ನೀನು ಒಳ್ಳೆಯ ಶಕ್ತಿಯಾಗಿ ಬೇಡಿದವರಿಗೆ ಬೇಡಿದನ್ನು ಪರಿಗ್ರಹಿಸ್ತಕ್ಕಂಥ ದುಷ್ಟ ಪಿಶಾಚಿ ಬಾಧೆಯನ್ನು ಕಳಿತಕ್ಕಂಥ ಮಹಾಶಕ್ತಿಯಾಗಿ ನಿಲ್ಲಬೇಕು. ನೀನೇ ದುಷ್ಟಶಕ್ತಿ ಆಗಬಾರ್ದು, ಬರ್ತಕ್ಕಂಥ ಜನರ ದುಷ್ಟಶಕ್ತಿಯನ್ನು ಕಳಿತಕ್ಕಂಥ ಸಾತ್ವಿಕ ಶಕ್ತಿ ಆಗಬೇಕು ಅಂತ. ಹಂಗಾಗ್ತೀನಿ ಹಂಗಿರ್ತೀನಿ ಅಂದ್ರೆ ಇದು ಸ್ಥಾನ ಬಂದಾಗ ಅಪ್ಪಣೆ ಕೊಡುವಂತ ತಿಳ್ಕೊಂಡು ಆ ಬ್ರಹ್ಮಪಿಶಾಚಿ ಕೋರಸಿದ್ದೇಶ್ವರನ್ನು ಕೇಳಿದಾಗ ಅವಾಗ ಕೋರಸಿದ್ದೇಶ್ವರ ಅಂತಾರ ಈ ಜಾಗದೊಳಗೆ ಮಠ ಕಟ್ಲಾಗ ಕಲ್ಲುಗಳನ್ನು ತಂದು ಹಾಕಿರ್ತಾರೆ, ಕಲ್ಲಿನ ಕಂಬಗಳೆಲ್ಲ ತಂದು ಹಾಕಿರ್ತಾರ. ಅದಕ್ಕೆ ಹೇಳ್ತಾರೆ ಕೋರಸಿದ್ದೇಶ್ವರು, ನೋಡು ನೀನು ಸಾತ್ವಿಕ ಶಕ್ತಿಯಾಗಿ ಇಲ್ಲಿ ನೆಲೆನಿಲ್ಲು, ಈ ಸ್ಥಳದೊಳಗೆ ನೆಲೆನಿಲ್ಲು, ಈ ಕಲ್ಲಿನೊಳಗೆ ನೆಲೆನಿಲ್ಲು ಅಂದಾಗ ಅದು ಬಿದ್ದಿರ್ತಕ್ಕಂಥ ಕಲ್ಲು ಎದ್ದು ನಿಂತು ಅದು ನೆಲದೊಳಗೆ ಕೂತುಕೊಳ್ಳದ ಸಾತ್ವಿಕ ಶಕ್ತಿಯಾಗಿ ಯಾರು ಜೋಡಿಸ್ಕೊಂಡವರು, ಯಾರು ಈ ಸ್ಥಾನಕ್ಕೆ ಬರ್ತಾರೆ. ದುಷ್ಟತನವನ್ನ, ಶಕ್ತಿತನವನ್ನ, ಪೈಶಾಚಿಕ ಕೃತ್ಯವನ್ನ ಕಳೆದು ನೀನು ಸಾತ್ವಿಕ ಶಕ್ತಿಯಾಗಿ ಆಶೀರ್ವಾದ ನೀಡ್ತಕ್ಕಂಥ ಮಹಾಶಕ್ತಿಯಾಗು. ನೀನು ಕಂಬದಮ್ಮಾಗಿ ಸ್ತಂಭದಮ್ಮಾಗಿ ನೆನೆ ಜನರ ದುಷ್ಟ ಬಾಧೆಯೆಲ್ಲ ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಕೋರಸಿದ್ದೇಶ್ವರ ಅಪ್ಪಣೆ ಕೊಟ್ಟಾಗ ಇಲ್ಲಿ ಆ ಬೇತಾಳ ಸ್ತಂಭ ನೆಲೆನಿಲ್ತದೆ. ಮುಂದೆ ಕೋರಸಿದ್ದೇಶ್ವರರು ನೀಲಮ್ಮ ತಾಯಿ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ದಂಪತಿಗಳು ಮುತ್ಯವರನ್ನು ಬೆಳ್ಕೊಂಡಾಗ ನನಗೆ ಮಕ್ಕಳು ಆಗ್ತಾವಮ್ಮ, ನಿನಗೆ ಆಶೀರ್ವಾದ ಮಾಡಕ್ಕೆ ಬಂದೀನಿ ಅಂದಾಗ ಪ್ರಥಮ ಕೋಟ್ಯೇಂದ್ರ ಶಿವಗಳವರು ಹುಟ್ಟಿ ಬರ್ತಾರೆ. ಮೊದಲನೇ ಕೋಟ್ಯೇಂದ್ರ ಶಿವಗಳು, ಮೊದಲನೇ ಕೋಟ್ಯೇಂದ್ರ ಶಿವಗಳು ಯಾರು ಅಂತಂದ್ರೆ ನೀವೇನು ಗದ್ದಿಗೆ ಮುಂದೆ ಕೋರಸಿದ್ದೇಶ್ವರ ಗದ್ದಿಗೆ ಮುಂದೆ ನಮಸ್ಕಾರ ಮಾಡ್ತೀರಲ್ಲ, ಅಲ್ಲಿರ್ತಕ್ಕಂಥ ಗದ್ದಿಗೆ ಏನದಲ್ಲ ಶಿವಗಳು ಹುಟ್ಟಿದ
ಬಂದಾಗ ಮೊದಲೇ ಹೇಳ್ತಾರೆ ಮುಚ್ಚರು ನನ್ನ ಮಕ್ಕಳಾಗ್ತವ ನಾನು ಮಠಕ್ಕೆ ಕೊಡ್ಬೇಕು ಅಂತ ಕಳ್ಕೊಳ್ತಾರೆ. ಲಿಂಗಕ್ಕೆ ತೋಟಿದ ಶಿವರು ಹುಟ್ಟಿದಾಗ ಮತ್ತೆ ನೀಲಮತ ಹೇಳ್ತಾರಪ್ಪ, ನೀನು ನನ್ನ ಮಕ್ಕಳು ಕೊಟ್ಟು ಸಂತಾನ ಕೊಟ್ಟು ಮಠಕ್ಕೆ ಮಠದ ಸಂತಾನ ಬೆಳಿಬೇಕಾದ್ರೆ ಹೆಂಗ ಅಂತ ಕೇಳ್ತಾರೆ. ಆವಾಗ ಮುತ್ತಿಯವರು ಇಲ್ಲಮ್ಮ ನನ್ ಇನ್ನೊಬ್ಬ ಮಗ ಆಗ್ತಾನ, ಅವನ ಹೆಸರು ಸಿದ್ದಯ್ಯ ಅಂತ ಹೇಳೋದು ನಿನ್ನ ಸಂತಾನ ಬೆಳೀತದೆ ಅಂತ ಹೇಳಿದಾಗ ಗುರುಸಿದ್ದಯ್ಯ ಸ್ವಾಮಿಗಳು ಹುಡ್ತಾರೆ. ಆ ಗುರುಸಿದ್ದಯ್ಯನ ಚಕಾವ ಒಂದು ಗುರುಸಿದ್ದಯ್ಯನ ಗದ್ದಿಗೆ ಆಚೆ ಮೊದಲೇ ಗುರುಸಿದ್ದಯ್ಯ ನಿತ್ಯ, ಇದು ಮೊದಲನೇ ತೋಟ ಇರುತ್ತೆ. ಮೊದಲ ಅಂದ್ರೆ ಈ ಮಠದ ಪರಂಪರೆಯಲ್ಲಿ ಒಬ್ಬರು ಸನ್ಯಾಸಿಗಳು ಒಬ್ಬರು ಗೃಹಸ್ಥರು ಕಾಯ್ದಿರ್ತಕ್ಕಂಥ ಒಂದು ಪರಂಪರೆ. ಈಗ ಮೊದಲನೇ ತೋಟ ಜೊತೆಗೆ ಆಗ್ತದೆ. ಮುಂದೆ ಕಾಲಾಂತರದಲ್ಲಿ ಗುರುಸಿದ್ದಯ್ಯ ಜೊತೆಗೆ ಆಗ್ತದೆ. ಅವರು ಪವಾಡ ಪುರುಷರಾಗಿರ್ತಾರೆ. ಅವ್ರ ಬಗ್ಗೆ ಹಳಬರಿ ಕೇಳಬೇಕು. ಇವತ್ತು ದೀರ್ಘಾಸಿದ್ಲಿಂಗಪ್ಪ ಅಂತವ್ರೆಲ್ಲ ಅವ್ರ ಆಶೀರ್ವಾದದಿಂದ ಔಷಧ ಕೊಡೋ ಮಟ್ಟಕ್ಕೆ ಅವ್ರು ಬೆಳೆದ್ರು, ದೊಡ್ಡ ಡಾಕ್ಟರ್ ಆದಂಗಾದರು. ಅಂದರೆ ಅವ್ರು ಲಿಂಗೈಕ್ಯರಾಗಿ 3 ದಿವಸಕ್ಕೆ ಗೋಗಿ ಒಳಗೆ ಹೋಗಿ ದರ್ಶನ ಕೊಟ್ಟಂತ ಒಬ್ಬ ಮಹಾಶಾಂತರು ತಪಸ್ಸುಗಳು ಅಂತಾರೆ ಗುರುಸಿದ್ದ ಸ್ವಾಮಿಗಳು. ಅಂದರೆ ಅವರಿಬ್ಬರು ದಂಪತಿಗಳು 3 ದಿವಸ ನಮ್ಮ ಮೊದಲು ಹೋಗ್ತಿದ್ರೆ 3 ದಿವಸ ನಿಂದಡಿಲ್ಲ ಅಂತಂದಾಗ 3 ದಿವಸದ ನಂತರ ಅವ್ರ ಲಿಂಗೈಕ್ಯ ಆಗ್ತಾರೆ. ಮೊದಲು ಶ್ರೀರಂತಮಯ ಲಿಂಗೈಕ್ಯ ಆದ ನಂತರ ಆನಂತರ ಗುರುಸಿದ್ಧ ಲಿಂಗೈಕ್ಯ ಆಗ್ತಾರಂತೆ. ನಾನೇ ಮೊದಲು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ, ನೀನು ಮೊದಲು ಹೋಗೋ ನಾನೇ ಬರ್ತೀನಿ ಅಂತ ತಿಳ್ಕೊಂಡು ಗುರುಸಿದ್ಧ ಹೇಳಿದಂಗೆ ಅವ್ರ ಲಿಂಗೈಕ್ಯ ಆದಂತ ಆಮೇಲೆ ಲಿಂಗೈಕ್ಯ ಆದಂತ. ಅಂದ್ರೆ ಆ ನಂತರ ಗುರುಸಿದ್ಧ ಸ್ವಾಮಿಗಳು ಹೊಟ್ಟೆಯಲ್ಲಿ ಯಾರು ಹುಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ 2 ಹೆಣ್ಮಕ್ಳು ಹುಡ್ತಾರೆ. 2 ಹೆಣ್ಮಕ್ಳು ಸಿದ್ದಮ್ಮ ನೀಲಮ್ಮ ಅಂತಕೊಂಡು ಅವ್ರ ಹೆಸರು ಇರ್ತಾರೆ. ಸಿದ್ದಮ್ಮ ಅಂತಕ್ಕಂಥವ್ರಿಗೆ ಮನೆ ಇಟ್ಕೊಳ್ತಾರೆ, ನೀಲಮ್ಮ ಅಂತಕ್ಕಂಥವ್ರಿಗೆ ಮನೆಗಳು ಮನೆ ಕೊಡ್ತಾರೆ, ಸಿದ್ದಮ್ಮ ಅಂತಕ್ಕಂಥವ್ರಿಗೆ ಬಟ್ಟೆ ಕಟ್ಕೊಂತಾರೆ. ಆಕೆ ಹೊಟ್ಟೆಯಿಂದ ಮತ್ತೆ ಚನ್ನವೀರಯ್ಯ ಅನ್ನುವಂಥ ಹುಡ್ತಾರೆ. ಅವರ ಹೊಟ್ಟೆ ಒಳಗೆ ಚನ್ನವೀರಯ್ಯ ದಂಪತಿಗಳ ಹೊಟ್ಟೆ ಒಳಗೆ ಈಗ ಏನಾಗುತ್ತೆ ಆರಾಧನೆ ಮಾಡ್ತಾ ಇದೀವಲ್ಲ, ಪುಣ್ಯ ಸ್ಮರಣೆ ಮಾಡ್ತಾ ಇದೀವಲ್ಲ, ಆ ಲಿಂಗೈಕ್ಯ ತೋಟೇಂದ್ರ ಶಿವಗಳವರು ಹುಟ್ಟಿ ಬರ್ತಾರೆ. ಲಿಂಗೈಕ್ಯ ತೋಟೇಂದ್ರ ಶಿವಗಳವರು ಹುಟ್ಟಿ ಬರ್ತಾರೆ. ಮೊದಲು ತೋಟೇಂದ್ರ ಶಿವಗಳು ಹೇಳ್ತಾರಂತ ಇಂಥ ಒಬ್ಬ ವ್ಯಕ್ತಿ ಮಠದೊಳಗೆ ಹುಟ್ಟು ಬರ್ತಾನೆ. ಆ ಊಟದಾಗ ತಿರುಮ್ಯಾಗ ಕೂದು ಬೆಳೆಗಿರ್ತಾವ, ಕಿವೊಳಗೆ ಮೂರು ಇರ್ತದ ಅಂತ ಹೇಳ್ತಾರಂತ. ಆ ರೀತಿ ಒಳಗೆ ಲಿಂಗೈಕ್ಯ ತೋಟೇಂದ್ರ ಶಿವಗಳು ಹುಟ್ಟುತ್ತಾರೆ. ಅವರು ಅನೇಕ ಲೀಲೆಗಳನ್ನು ಮಾಡ್ತಾರೆ, ಅನೇಕ ಪವಾಡಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಕೇಳಿ ಆದರೂ ನಾಳೆಯಿಂದ ದಿನನಿತ್ಯ ಒಂದೊಂದು ಲೀಲೆಗಳನ್ನು ಲಿಂಗೈಕ್ಯ ತೋಟೇಂದ್ರ ಶಿವಗಳವರ ಲೀಲೆಯನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ಗುರುಸಿದ್ದೇಶ್ವರ ಮಠದ ಪರಂಪರೆಯಲ್ಲಿ ಲಿಂಗೈಕ್ಯ ತೋಟೇಂದ್ರ ಶಿವಗಳವರು ಎಲ್ಲ ಭಕ್ತಾಂತರದಲ್ಲಿ ಎಲ್ಲ ಭಕ್ತರನ್ನು ಕರೆಸ್ಕೊಂಡು ತಾವು ಲಿಂಗೈಕ್ಯ ಆಗ್ತಕ್ಕಂಥ ಒಂದು ದಿನ ಮುಂತಾದ ಮಹಾನವಮಿ ದಿವಸ ನಾನು ಲಿಂಗೈಕ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾಶಿವಯೋಗಿ ಆರಾಧನಾ ಮಹೋತ್ಸವ, ನನ್ನ ಜನ್ಮ ವೃತ್ತಾಂತವನ್ನು ಹೇಳಿರ್ತಕ್ಕಂಥ ಆ ಶಿವಯೋಗಿ ಉತ್ಸವ 9 ದಿನಗಳ ಪರ್ಯಂತ ನಡೀತದೆ. ಮಹಾನವಮಿ ದಿವಸ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಲಿಂಗೈಕ್ಯ ತೋಟೇಂದ್ರ ಶಿವಗಳವರ ಪುಣ್ಯ ಸ್ಮರಣೋತ್ಸವ ಪ್ರತಿ ವರ್ಷದ ಹಾಗೆ ನಡೀತದೆ. ನೀವೆಲ್ಲರೂ ಬಹಳ ವರ್ಷಗಳಲ್ಲಿ ಆಚರಿಸಿಕೊಂಡು ಬಂದ ಹಾಗೆ ಜನ್ಮದಿನೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಆದರೆ ನೋಡಿ, ಈ ವರ್ಷ ಎಲ್ಲ ಕಡೆ ಈ ಕೊರೋನಾ ರೀತಿ ಕೊರೋನಾ ಕ್ಯಾ ಕೊರೋನಾ ಅನ್ನಂಗೆ ಹೇಳ್ಬಿಟ್ಟು ಕೊರೋನಾ ಕ್ಯಾ ಕೊರೋನಾ ಏನ್ ಮಾಡೋದು ಗೊತ್ತಾಗಲಾರಂಥ ಪರಿಸ್ಥಿತಿ ಅನ್ನುವಂಥ ರೀತಿಯೊಳಗೆ ಬಹಳ ಜನ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಔಷಧಿ ಇಲ್ಲ, ಅದಕ್ಕೆ ಯಾವುದೋ ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಬಹಳ ಜನ ಡಾಕ್ಟರ್ ಚಂದ ಸುಳ್ಳಾಕಂತ ಆರಾಮ್ ಮಾಡ್ತೀನಿ ಅಂತ ತಿಳ್ಕೊಂಡು ಬಹಳ ಜನ ಹಣ ಸುರಿತಾ ಇದ್ದಾರನ್ನ. ಇದೇನು ಹಂಚಿಕೊಳ್ಬೇಕಾದಂಥ ರೋಗ ಅಲ್ಲ. ಏನೇ ಹೇಳಿ ಕೊರೋನಾ ಅಂತಕ್ಕಂಥದ್ದು ಭಯ ಪಡ್ತಕ್ಕಂಥ ರೋಗ ಅಲ್ಲ. ಅದು ಯಾರು ಅಧೈರ್ಯಗಳಾಗ್ತಾರ, ಯಾರು ಧೈರ್ಯ ಕೊಡ್ತಾರ. ದವಾಖಾನೆ ನೋಡಿ ನಮ್ಮ ಸಿದ್ದಣ್ಣ ದೇಸಾಯಿಯವರು ಎಂಥ ಗಟ್ಟಿಮಟ್ಟ ಹಾಣವ ಅಂತಂದ್ರೆ ಬಹಳ ಗಟ್ಟಿಮಟ್ಟ ವ್ಯಕ್ತಿ. ಅವ್ರ ಎತ್ತರ ನಿಲ್ಲುವ ಅವ್ರ ದೇಹದಾಳತೆ ಇವತ್ತು ಯುವಕರ ಆಚರಣೆ ಕಂಡಿದ್ದೆ ನಮ್ಮ ಸಿದ್ದಣ್ಣ ದೇಸಾಯಿಯವರು. ಆದರೆ ಏನು ಮಾಡೋರು, ಅವರಿಗೆ ಸ್ವಲ್ಪ ಅಸ್ತಮಾ ಕಾಯಿಲೆ ಇತ್ತು. ಅಸ್ತಮಾ ಕಾಯಿಲೆಯ ಈ ಕೆಮ್ಮು ದಮ್ಮ ಅಂತಾರಲ್ಲ, ಇದರ ಪರಿಣಾಮವಾಗಿ ಅವರಿಗೆ ಆಸ್ಪತ್ರೆ ಸೇರಿಸಿದ್ರು. ಆ ಕೊರೋನಾ ವಾರ್ಡಿನಲ್ಲಿ ಅಲ್ಲಿ ಆದ ತಕ್ಷಣ ಯಾಕೆಂದ್ರೆ ಭಯಭೀತರಾಗಿಬಿಟ್ಟ. ನಾನು ನಿನ್ನೆ ಹೇಳಿ ಖಾಲಿ ಟೈಮ್ನಾಗ ನೋಡಿದ್ರೆ ನಿಮ್ಗೆ ಜೀವಿತ ನಾರ್ಮಲ್ ಇರ್ತಂದ್ರೆ ನಿಮ್ಮ ಮನೆಯೊಳಗೆ ಏನಾದರೂ ಟೆನ್ಷನ್ ಆಗಿ
ಇರುತ್ತೆ. ಭಯ ಆದಾಗ ಟೆನ್ಷನ್, ಹಾಗೆ ಶುಗರ್ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಭಯ ಆದಾಗ ಅವೆಲ್ಲ ಸ್ಲೋ ಶುಗರ್ ಆಯ್ತು. ಮನುಷ್ಯ ಭಯಕ್ಕೆ ಬೇಕಲಾಗಿ ತಾನು ಧೈರ್ಯವನ್ನು ಕಳ್ಕೊಂಡು ಬರ್ತಾನೆ. ರೋಗ ಓಡಿಸಬೇಕು ಅಂತಂದ್ರೆ ಮೊದಲನೇದಾಗಿ ಏನ್ಬೇಕು ಅಂದ್ರೆ ಧೈರ್ಯ ಬೇಕು. ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳ್ತಾರೆ. ಆತ್ಮಸ್ಥೈರ್ಯ ಅದು ಬಹಳ ಮುಖ್ಯ. ಆತ್ಮಸ್ಥೈರ್ಯ ಮೊದಲನೇ ಔಷಧ. ಅದಕ್ಕೆ ಯಾವ್ದು ಔಷಧ ಇಲ್ಲ. ಔಷಧ ಅಂತಿದ್ರೆ ಆತ್ಮಸ್ಥೈರ್ಯ, ಧೈರ್ಯ. ಕರೋನಾಯಕ ಅದಕ್ಕಿಂತ ದೊಡ್ಡದಲ್ಲಿ ಅದನ್ನು ಓಡಿಸ್ತೀನಿ ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಕು. ದೇವರ ಮೇಲೆ ವಿಶ್ವಾಸ, ನಂಬಿಕೆ ಇವೆಲ್ಲ ಇಟ್ಕೊಂಡು ನಾವು ಧೈರ್ಯದಿಂದಿದ್ದಾಗ ಕೊರೋನಾ ಅಂತಕ್ಕಂಥದ್ದು ನೋಡ್ರಿ ಏನು ಯಾವ್ದು ಔಷಧ ಆದ್ರೂ ಭಾಳ ಜನ ಆರಾಮ ಆಗ್ತಾರೆ. ಹೆಂಗೆ ಆರಾಮ ಆಗ್ತಾರೆ ಅಂತಂದ್ರೆ ಅದು ರೋಗನೇ ಅಲ್ಲ, ಅದು ಅಧೈರ್ಯದ ಒಂದು ಸಂಕೇತ. ಅದಕ್ಕೆ ಆ ರೋಗ ನಿವಾರಣೆ ಆಗೋದು ಇವೆಲ್ಲ ಬರ್ತಿರ್ತಾವೆ. ಸಾಮಾನ್ಯವಾದಂಥ ವೈರಸ್ಗಳು, ವೈರಲ್ ಬೇರೆ ವೈರಸ್ ಇದೆ. ವೈರಲ್ ಮಳೆಗಾಲದಾಗ ಚಳಿಗಾಲದಾಗ ಕೆಲವು ಜನರಿಗೆ ಭಾಳ ವ್ಯತ್ಯಾಸ ಆದಾಗ ಕೆಲವ್ರಿಗೆ ಬ್ಯಾಸಿಗೆ ಆಗಿ ಬರಂಗಿಲ್ಲ, ಕೆಲವ್ರಿಗೆ ಚಳಿಗಾಲ ಆಗಿ ಬರಂಗಿಲ್ಲ, ಕೆಲವ್ರಿಗೆ ಮಳೆಗಾಲ ಆಗಿ ಬರಂಗಿಲ್ಲ. ಅವಾಗೆಲ್ಲ ವ್ಯತ್ಯಾಸ ಆಗ್ತದೆ. ಅವಾಗ ನಮಗೆ ಬಂತು, ಕೆಮ್ಮು ಬಂತು, ಜ್ವರ ಬಂತು ಅಂತಂದ್ರೆ ನನಗೆ ಕೊರೋನಾನೇ ಆಗ್ಯದ ಅಂತ ಕೂಡ ಧೈರ್ಯ ಬಿದ್ದೆವು ಅಂತಂದ್ರೆ ನಮ್ಮನ್ನು ನಾವು ಅದು ಆತ್ಮಾಹುತಿ ಮಾಡಿಕೊಂಡ. ಅದಕ್ಕೆ ಆದಷ್ಟು ನಾನು ಧೈರ್ಯದಿಂದ ಮಾಡಬೇಕಾಗಲ್ಲ. ಅಂಥವರ ಆತ್ಮಸ್ಥೈರ್ಯವನ್ನು ನೀವೆಲ್ಲ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ನೀಡಿ ಆಗ ಸರ್ಕಾರ ಕೆಲವು ನಿಬಂಧನೆಗಳನ್ನು ಮಾಡ್ಯಾರ. ಯಾವ ರೀತಿ ಇರಬೇಕು, ಹೆಂಗೆ ಇರಬೇಕು ಅದನ್ನೆಲ್ಲ ನೀವು ಯಾಕಂದ್ರೆ ಪಾಲಿಸಲೇಬೇಕಾದಂಥ ಒಂದು ಸಂದರ್ಭ ಇರುವಂಥ ಕಾಲಕ್ಕೆ ಆ ಎಲ್ಲ ನಿಬಂಧನೆಗಳಿಗೆ ಅನುಗುಣವಾಗಿ ನೀವೆಲ್ಲ ಧೈರ್ಯದಿಂದ ರೀತಿಯಲ್ಲಿ ಅಂತಂದರೆ ಏನು ಜ್ವರ ಕೆಮ್ಮು ಇವೆಲ್ಲ ಬರ್ತದೆ. ಮನೆಗೆ ನಾವು ಅದರ ಟ್ರೀಟ್ಮೆಂಟ್ ಬಿಸಿ ಬಿಸಿ ಊಟ, ಮನೆಯೊಳಗೆ ಸೊಪ್ಪೆ ಇರಲಿ, ಕಾಳೆ ಇರಲಿ, ಅನ್ನನೇ ಇರಲಿ, ಒಂದು ಹೊತ್ತು ಮಾಡಿ 2 ಹೊತ್ತು ಉಣೋದು ಬೇಡ. ಸ್ವಲ್ಪ ಹೈರಾಣದ ಪರವಾಗಿ 2 ಹೊತ್ತು ಮಾಡಿ ಬಿಸಿ ಊಟ ಉಣ್ಣಂಥ ಒಂದು ಕಾರ್ಯಕ್ರಮ ನಮ್ಮ ಮನೆಯೊಳಗೆ ನಡೆಸಬೇಕು. ಬಿಸಿ ಊಟ, ಇವತ್ತೇ ಕಷಾಯ ಅದೆಲ್ಲ ಹೇಳ್ತಾರಲ್ಲ, ಶುಂಠಿ ಚಾಯ್ ಇಂಥವೆಲ್ಲ ಕುಡಿಯೋದ್ರಿಂದ ನಮ್ಮ ಬಾಡಿ ಒಳಗೆ ಒಂದು ಎನರ್ಜಿ ಬರ್ತದೆ, ಶಕ್ತಿ ಬರ್ತದೆ. ಹಣ್ಣು ಹಂಪಲ ಕಾಳು ಕಡಿ ಎಲ್ಲ ಬಿಸಿ ಭಾಳ ತಣ್ಣಂದು ಫ್ರಿಜ್ನ ನೀರು ಕೊಡೋದು, ಫ್ರಿಜ್ನ ಹಣ್ಣು ಕೊಡೋದು ತಿನ್ನೋದು ಬೇಡ. ಯಾಕಂದ್ರೆ ಶರೀರ ಸಮತೋಲನವನ್ನು ಕಾಪಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಶರೀರದ ರಕ್ಷಣೆ ಮಾಡ್ಕೊಳ್ಬೇಕಾದಾಗ ಬಿಸಿ ಬಿಸಿಯಾದ ಊಟ ಒಂದ್ಸಲ ಮಾಡಿ 2 ಸಲ ಮಾಡಿ ಬಿಸಿ ಊಟ, ಸ್ವಲ್ಪ ತಣ್ಣ ನೀರೋದು ಕೂಡ ಬೇಡ, ಸ್ವಲ್ಪ ಹೆಚ್ಚಾಗಿ ನೀರು, ಇಂಥವೆಲ್ಲ ನಾವು ಪರಿಪಾಲಿಸ್ಕೊಂಡು ಆಗಿವೆ ಅಂತಂದ್ರೆ ಬರ್ತಕ್ಕಂಥ ವೇಳೆಗಳು ರೋಗಗಳು ಏನಾಗ್ಬೋದು, ಜ್ವರನೇ ಇರ್ಬೋದು, ನಮಗಿರ್ಬೋದು, ಕೆಮ್ಮು ಇರ್ಬೋದು, ಅದನ್ನು ಹೋಗಿ ನಾವು ಕೊರೋನಾ ಕಾರವಾರ ಮಾಡೋದು ಬೇಡ. ಇವು ಸಾಮಾನ್ಯವಾದಂಥ ರೋಗ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ನಾವು ಸ್ವಲ್ಪ ಧೈರ್ಯದಿಂದ ಕೊರೋನಾ ಬರಬೇಕಂತ ಹಾಕಿಕೊಂಡು ವಾಪಸ್ ಹೋಗಿ ಬರ್ತದೆ. ಅದಕ್ಕೆ ಅಂತ ಆತ್ಮಸ್ಥೈರ್ಯವನ್ನು ನಾವೆಲ್ಲ ಬೆಳೆಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊರೋನಾದ ನಿಯಮಗಳಿಗೆ ಅನುಗುಣವಾಗಿ ಈ ದಿನಾಲು ಕಾರ್ಯಕ್ರಮಗಳು ನಡೀತವೆ. ಮತ್ತು ಕೊನೆಯ ದಿವಸ 25ನೇ ತಾರೀಕು ಮಹಾನವಮಿಯ ದಿವಸ ಏನಿಗೆ ದುರ್ಗೇಂದ್ರ ಶ್ರೀಗಳವರ ಪುಣ್ಯಸ್ಮರಣೋತ್ಸವ ಮತ್ತು ಜನ್ಮದಿನೋತ್ಸವವನ್ನು ತಾವೆಲ್ಲ ಸಂಭ್ರಮದಿಂದ ಆಚರಿಸಲಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಮೊದಲನೇ ದಿವಸದ ಕಾರ್ಯಕ್ರಮ ನೋಡಿ, ನಿನ್ನೆ ಅಮಾವಾಸ್ಯೆ ಬೆಳಗ್ಗೆ ತಾನೇ ಕಾರ್ಯಕ್ರಮಗಳಾದವು, ಶಿವಾನುಭವ ಆಯಿತು. ಮೊದಲನೇ ದಿವಸದ ಇವತ್ತಿನ ಕಾರ್ಯಕ್ರಮವನ್ನು ಅಂದರೆ ಪೂಜಾ ಕೈಂಕರ್ಯವನ್ನು ನಮ್ಮ ನಗರೂರಿನ ಗಂಗಾಮೂರ್ತಿ ದೇಸಾಯಿ ಪರಿವಾರದವರು ಮತ್ತು ನಮ್ಮ ಪದ್ಮಾವತಮ್ಮ ನಾಗರೆಡ್ಡಿ ಗುಡ್ಸೇನ್ ಪರಿವಾರದವರು ಸಮರ್ಪಕರಾಗಿರ್ತಕ್ಕಂಥ ಸಂದರ್ಭ. ದರ್ಶಕಮೂರ್ತಿ ಮಠದಲ್ಲಿ ಏನೇನು ಕಾರ್ಯಕ್ರಮ ಇರಲಿ ಅದನ್ನು ಸೇವಾ ಮಾಡುವಂಥ ಬರ್ತಕ್ಕಂಥ ಸಮರ್ಪಕರಾಗಿರ್ತಕ್ಕಂಥ ಸಂದರ್ಭಗಳು, ದಾನಿಗಳು ಮತ್ತು ಶ್ರೀಮಠದ ಶಿಷ್ಯರಾಗಿರ್ತಕ್ಕಂಥವರು ಅಂತ 2 ಕುಟುಂಬದ ಪರಿವಾರದಿಂದ ನೋಡಿ. ನಮ್ಮ ಶಿವಪಾಲಪ್ಪ ದೇಸಾಯಿಯವರು, ನನ್ನೂರು ದೇಸಾಯಿಯವರು ಹಿರಿಯ ಜೀವ ಬಹಳ ಭಕ್ತಿ ಸಂಪನ್ನರಾಗಿತ್ತು. ನಮ್ಮಲ್ಲಿ ದೀಕ್ಷೆ ಉಭಯ ದಂಪತಿಗಳು ದೀಕ್ಷೆ ಅನುಗ್ರಹವನ್ನು ಪಡ್ಕೊಂಡಿದ್ದರು. ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮಗೌಡ್ತಿ ನನ್ನೂರವರು ಶ್ರೀಮಠದ ಭಕ್ತ ನಗರದೊಳಗೆ ದೇಸಾಯಿ ಅಂತಂದವರು, ವರ್ದಿಗೆ ಗೂಗಲ್ ಅಂತಂದವರು, ತವರ ಮನೆ ಗೂಗಲ್ ಮಂತನ ಮತ್ತು ಶಿವಪಾಲಪ್ಪ ದೇಸಾಯಿಯವರು ದೇಸಾಯಿ ಮಂತನ, ಆ 2 ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಮನೆಗಳು. ನಮ್ಮ ತೊನ್ನೂರು ಗೌಡರು ಬೀಗರು ಕೂಡ ಅಂತ ಗಂಗಾಮೂರ್ತಿ ಪರಿವಾರದಿಂದ ಅವರ ಮೊಮ್ಮಗ ನಾಲ್ಕು ನಮ್ಮ ಶಿವಪಾಲಪ್ಪ ದೇಸಾಯಿ ದೇಸಾಯಿ ಆ ದೇಸಾಯಿ
ಅವರೆಲ್ಲರ ಪರಿವಾರದಿಂದ ಹಾಗೂ ಅವರೆಲ್ಲರ ಪರಿವಾರದಿಂದ ಇವತ್ತು ಲಿಂಗೈಕ್ಯ ತೋಟೇಂದ್ರ ಶ್ರೀಗಳವರ ಪ್ರಥಮ ದಿನದ ಗುರು ಪೂಜೆ ನೆರವೇರಿದೆ. ಹಾಗೆಯೇ ನಮ್ಮ ನಾಗರೆಡ್ಡಿ ಗೌಡ ಪದ್ಮಾವತಮ್ಮ ಅವರು ಮಲ್ರೆಡ್ಡಿ ಗೌಡ ನಾಗರೆಡ್ಡಿ ಗೌಡ ಅವರೆಲ್ಲ ಪರಿವಾರದವರು ಶ್ರೀಮಠದ ಪರಮ ಸಂಪರ್ಕರು. ಅದೇ ಸಾಹುಕಾರ ಅಂತಾರೆ, ಗೌಡರು ಅಂತ. ಏನು ನಾಗರೆಡ್ಡಿ ಸಾಹುಕಾರ ಮುಖ ಗೌಡ ಮುಖ ಅಂತ ಗೊತ್ತಾಗ ಎರಡು ವಾರ ಅಂದರೆ ಒಳ್ಳೆ ಗೌಡರ ಒಕ್ಕಲ್ತನ ಸರ್ಕಾರ ಮೇಲುಗಾರಿಕೆ ಎಲ್ಲ ಇರ್ತಕ್ಕಂಥ ನಮ್ಮ ನಾಗರೆಡ್ಡಿ ಗೌಡ ನಾಗರೆಡ್ಡಿ ಸಾವು ಪರಿವಾರದಿಂದ ಅವರ ಧರ್ಮದತ್ತಿನಾದ ಪದ್ಮಾವತಿ ತಾಯಿಯವರು ಬಹಳ ವರ್ಷಗಳಿಂದ ನಮ್ಮ ಜೊತೆ ಇದ್ದಂಥವ್ರು. ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಿದ್ರು. ಬರೀ ದಂಪತಿಗಳು ಹಾಕ್ಕೊಡಿ ಎಲ್ಲರೂ ಕೂಡಿ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಜನ ಎಲ್ಲ ವಾಪಸ್ ಬಂದರು ಅವ್ರು ಬರ್ತಿದ್ರು. ಯಾಕೆ ಅಂತಪ್ಪ ನಾವು ಕೇಳ್ತಿದ್ರು, ಯಾಕೆ ಹೋಗಲ್ಲ, ಇಲ್ಲ ನಿಮ್ಮ ಸಂಗಟೆ ಬರ್ತೀವಪ್ಪ, ಇನ್ನೊಂದು ತಿಂಗಳೊಳಗೆ ನಿಮ್ಮ ಸಂಗಟೆ ವಾಪಸ್ ಬರೋದು ಬರ್ತಿದ್ರು ಅಂತ ಪರಮ ಸದ್ಭಕ್ತರು. ಅಂತ ಗೋಪ್ಸೇನ್ ನಾಗೇಂದ್ರ ಸಾವು ಗೋಪ್ಸೇನ್ ಅವರ ಪರಿವಾರದ ವತಿಯಿಂದ ಇವತ್ತು ಲಿಂಗೈಕ್ಯ ತೋಟೇಂದ್ರ ಶ್ರೀಗಳವರ ಗದ್ದುಗೆ ಪೂಜೆ ನೆರವೇರಿದೆ. ಒಳ್ಳೆಯ ಮಕ್ಕಳಿಗಳು ಇವತ್ತು ಹೇಳ್ತದೆ ಬೆಳೆ ಎಲ್ಲರಿಗೂ ನಿನ್ನೆ ಹೇಳಿ ಬೆಳೆ ಎಲ್ಲರಿಗೂ ಭಾಳ ಜನರಿಗೆ ಭಾಳ ಲಾಸ್ ಆಗಿದೆ, ಅಂದರೆ ತೊಂದರೆ ಆಗಿದೆ. ಮಳೆ ಧಾರಾಕಾರವಾಗಿ ಕರೋನಾ ಜೊತೆ ಮಾತಾಡ್ಕೊಂಡು ಬಂದಿವೆ ನನ್ನ ಮಳೆ ಬಂದ್ಬಿಟ್ಟು ನೋಡಿ. ಒಂದು ಕಡೆ ಕರೋನಾದ ನಿಂತು ಮತ್ತು ಒಂದು ಕಡೆ ಮಳೆ ಬೇಕು. ನಾವು ಮನೆ ದಿವಸ ಯಾರಿಗೆ ಬಂದು ಹೋದವರು ಈ ಮಾಡಿ ಕೊಲ್ಲೋದ್ರಾಗಿ ಹೊಲ ಯಾವುದೂ ಗೊತ್ತಾಗಂಗಿಲ್ಲ, ನೆಲ ಯಾವುದೂ ಗೊತ್ತಾಗಂಗಿಲ್ಲ, ಹೊಳೆ ಯಾವುದೂ ಗೊತ್ತಾಗಂಗಿಲ್ಲ. ಹೊಲ ಕೆರಿ ನೆಲ ಎಲ್ಲ ಒಂದಾಗಿ ನೋಡಿದ್ರೆ ಭಯ. ಆ ರೀತಿ ಯಾವುದು ನೀರು ಬಂದಿದ್ದು ಬೆಳಗಿನ 5-6 ಗಂಟೆ ಸಮಯ ಹೋಗಿದ್ದೇವೆ ನಾವು. ಅದು ನೋಡಿದ್ರೆ ಭಯ ಆಗಬೇಕು. ಅದೇ ಆಂಧ್ರದ ಜನರು ಕೂಡ ಮಾತಾಡ್ಕೊಂಡು ಬರುವಂಥವ್ರಾದರು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೊಳೆ ನೀರು ಅಷ್ಟು ಬಂದಾಗಲೂ ಇಲ್ಲೋ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದದೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯಾವ ವರ್ಷ ಬಂದಿರ್ತ ಗೊತ್ತಿಲ್ಲ. ಈಗಿನ ಜನ ನೋಡಿಲ್ಲ ಆ ರೀತಿಯಾದ ದೊಡ್ಡ ಮಳೆ ಎಲ್ಲ ಬಂದಿರತಕ್ಕಂಥ ಸಂದರ್ಭದೊಳಗೆ ಭಾಳ ಜನರಿಗೆ ಎಷ್ಟು ಅನಾಹುತ ಆಗಿದೆ. ನಿನ್ನೆ ಹೇಳಿದವಲ್ಲ, ಹತ್ತಿ ಲಾಸ್, ತೊಗರಿ ಹೋಗಿಬಿಟ್ಟಾರೆ. ಮತ್ತು ಈ ಕಡೆ ಭತ್ತ ಎಲ್ಲ ಬೆಳೀತದೆ. ಕೊಲ್ಲೂರು, ಶಾಪುರ ಈ ಭಾಗದಾಗೆಲ್ಲ ಭತ್ತ ಬೆಳೀತಕ್ಕಂಥ ಭತ್ತದ ಬೆಳೆಗಳೆಲ್ಲ ಭಾಳ ಬಿಡ್ಬೇಕಾವೆ. ಅಂದ್ರೆ ಇಷ್ಟೆಲ್ಲ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಜನರು ಮುಖ್ಯವಾಗಿ ನಮ್ಮ ರೈತರು ಭಾಳ ಭಯಭೀತರಾಗಿರ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ಯಾವುದಕ್ಕೂ ಭಯ ಪಡಬಾರ್ದು. ಅನಿವಾರ್ಯ ದೇವರು ಉಸಿರು ದೇವರು ಉಳಿಸಂಗಿಲ್ಲ ಅಂತಂದ ಯಾವುದಾದ್ರು ಕಸ್ಕೊಂಡು ಯಾವುದೇ ರೀತಿಯಿಂದ ಕೊಡ್ತಿರ್ತಾರೆ. ಎಷ್ಟನ ಒಂದು ಹೊತ್ತಿನ ಊಟ ತೊಂದರೆ ಇಲ್ಲ ಆದಂಗೆ ದೇವರ ಅನುಗ್ರಹ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನಿಮಗೆ ಹೃದಯವನ್ನು ಕಳೆದುಕೊಳ್ಳಾರ್ದಂಗೆ ಎಲ್ಲರೂ ಎದುರಿದೆ ಆಗಿ ಹೋಗಿರ್ತಕ್ಕಂಥ ಅನಾಹುತಗಳ ಆಗಿ ಹೋಗಿರ್ಬೋದು. ಮುಂದಾದರೂ ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಇನ್ನೂ ಬಿಳಿ ಜಳ ಬಿತ್ತೋದು ಬಾಕಿ ಅದ, ಶೇಂಗಾ ಬಿತ್ತೋದು ಬಾಕಿ ಅದ. ಅಂಥ ಬೆಳೆಗಳೊಳಗಾದರೂ ನಾವು ಕಳ್ಕೊಂಡಿರ್ತಕ್ಕಂಥ ಬೆಳೆಯನ್ನು ಹುಡುಕಾಡಬೇಕಾದಂಥ ಪ್ರಸಂಗ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅದಕ್ಕೆ ಯಾವ ರೈತರು ಭಯ ಪಡಬೇಡ್ರಿ. ಯಾವ ರೀತಿಯಾದರೂ ಕೂಡ ಉದ್ದೇಶ ಕೊಟ್ಟೇ ಕೊಡ್ತಾನೆ. ಲಿಂಗೈಕ್ಯ ತೋಟೇಂದ್ರ ಶ್ರೀಗಳಿಗೆ ಆಶೀರ್ವಾದ ಮಾಡ್ತಾನೆ ಅಂತ ಒಂದು ಆಶೀರ್ವಾದ ನವರಾತ್ರಿ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಲಿಂಗೈಕ್ಯ ತೋಟೇಂದ್ರ ಶ್ರೀಗಳವರು ಕೋರಸಿದ್ದೇಶ್ವರರು ಸದಾ ಮಾಡಿಕೊಂಡು ನಮ್ಮನ್ನು ಕಾಪಾಡಿಕೊಂಡು ಬರಲಿ ಆಯ್ತುಕೊಂಡು ಈ ಶುಭ ಸಂದರ್ಭದಲ್ಲಿ ಹಾರೈಸಿ ಇವತ್ತಿನ ಪಾದಪೂಜೆ ಮತ್ತು ಕರ್ಪೂರ ಲಿಂಗೈಕ್ಯ ತೋಟೇಂದ್ರ ಶ್ರೀಗಳಿಗೆ ಗದ್ದುಗೆ ಪೂಜೆ ಮಾಡಿಕೊಂಥ ಉಭಯ ಪರಿವಾರದವರಿಗೆ ಚಿತ್ತಾಪುರ ನನ್ನೂರು ಪರಿವಾರದವರಿಗೆ ಶುಭಾಶೀರ್ವಾದವನ್ನು ಕೋರಿ ಇಂಥ ಸೇವೆಯನ್ನು ಮಾಡ್ತಕ್ಕಂಥ ದಾನವನ್ನು ಮಾಡ್ತಕ್ಕಂಥ ಪೂಜೆ ದಾಸೋಹವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿಯನ್ನು ಉಭಯ ಪರಿವಾರದವರಿಗೆ ಭಗವಂತ ಕರುಣಿಸಲಿ ಅಂತ ಹಾರೈಸಿ ಇವತ್ತಿನ ದಿವಸ ನೋಡು ಭಾಳ ಜನ ನಾವು ಹೇಳಿದ ಸಿದ್ದರಾಮ ಸಾಹೇಬ್ ಚಾಮನಾಳ್ ಭಾಳ ಶ್ರೀಮಠಕ್ಕೆ ಸಮರ್ಪಿತರಾದಂಥ ಭಕ್ತರಾಗಿದ್ದರು. ಸಂಗಡ ಫೋನಲ್ಲಿ ಮಾತಾಡಿದ್ರು. ನಾವು ಹೇಳಿದ್ರೆ ಏನು ಭಯ ಪಡಬೇಡ್ರಿ ದಿವಸ ಇವರು ಎಲ್ಲ ಮುಖ್ಯ ಆಶೀರ್ವಾದನೆ ಭಯ ಪಡಂಗಿಲ್ಲ ಅಂತ ಅಂತಿದ್ರು. ಆದರೆ ಯಾವುದೋ ಒಂದು ಹಂತದಲ್ಲಿ ಆ ಆಸ್ಪತ್ರೆಯೊಳಗೆ ಅಧೀರಾಗಿರ್ತಾರೆ ಮನುಷ್ಯ. ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೀವಿ. ನಾವು ಸಿದ್ದರಾಮ ಸಾಹೇಬರನ್ನು ಅವರ ಚಿರಂಜೀವಿ ನಮ್ಮ ಬಸ್ಸು ಎಷ್ಟು ಸೇವಾ ಮಾಡ್ಯಾರ ಅಂತ ಅನ್ನೋದಕ್ಕೆ ಹೇಳಬೇಕು ಅಂತಂದರೆ ನಮ್ಮ ಹಳೆ ಮಹಾದ್ವಾರವನ್ನು ಕೆಡಬೇಕಾದಾಗ ಹೊಸ ಮಹಾದ್ವಾರ ಏನು ಕಟ್ಟಿವಲ್ಲ, ಈ ಕಟ್ಟಿದಂಥ ಮಹಾದ್ವಾರಕ್ಕೆ ಮೊದಲಿದ್ದಂಥ ಹಳೆ ಮಹಾದ್ವಾರ ಕೆಡಬೇಕಾದಾಗ ತಿಂಗಳಾನುಗಟ್ಟಲೆಲ್ಲ ಒಂದು 2-3 ತಿಂಗಳು ಅವ್ರ ಟ್ಯಾಕ್ಟ್ರಿ ಇಲ್ಲೇ ಬಿಟ್ಟು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಿದ್ದರಾಮ ಸಾಹೇಬರ ಬಸ್ಸು ಇಲ್ಲೇ ಹುಡುಕೊಂಡು ಇಲ್ಲಿರ್ತಕ್ಕಂಥ ಹಳೆ ಕಲ್ಲುಗಳನ್ನು ಸಾಗಿಸೋದು, ಹೊಸ ಕಲ್ಲುಗಳ
ಹೊಸ ಸಾಮಾನುಗಳನ್ನ ಸರಂಜಾಮಗಳನ್ನು ತಂದಾಗ್ತಕ್ಕಂಥ ಸೇವೆಯನ್ನು ತಿಂಗಳಾಗಟ್ಟಲೆ ಮಾಡಿರ್ತಕ್ಕಂಥ ಸದ್ಭಕ್ತರು ಅನೇಕ ಸೇವೆಗಳನ್ನು ಅವರು ಕೂಡ ಪ್ರತಿ ವರ್ಷ ಮಾಡಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ಸಿದ್ದರಾಮ ದೇಸಾಯಿ ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ಇಲ್ಲದೇ ಇದ್ದರೂ ಕೂಡ ಅವರ ಭಕ್ತಿ ಸೇವೆ ಮಾಡಿರ್ತಕ್ಕಂಥ ಭಕ್ತಿ ಸೇವೆ ಯಾವತ್ತೂ ಸದಾ ಸ್ಮರಣೀಯ. ಅವರ ಆತ್ಮಕ್ಕೆ ಭಗವಂತ ಕುಲಸಿದ್ದೇಶ್ವರ ಶಾಂತಿ ಸಮಾಧಾನವನ್ನು ನೀಡಿ ಅಂತ ಹಾರೈಸಿ ನಮ್ಮ ಬಸ್ಸು ಮದುವೆಯಾಗಿ ಬೇಗ ಮದುವೆ ಮಾಡ್ತಕ್ಕಂಥ ಜನರಿಗೆ ಬಿಟ್ಟು ಹೋಗ್ಯಾರ. ಅದಕ್ಕೆ ಬೇಗ ಮದುವೆಯಾಗಿ ಅವ್ರ ಹೊಟ್ಟೆಯೊಳಗೆ ಬಿಟ್ಟು ಬರುವಂಗಾಗಲಿ. ಸಿದ್ದರಾಮ ದೇಸಾಯಿ ಅವರ ಅಗಲಿಕೆಯ ನೋವನ್ನು ತಾಳ್ತಕ್ಕಂಥ ಶಕ್ತಿಯನ್ನು ಅವರೆಲ್ಲರ ಪರಿವಾರಕ್ಕೆ ದಯಪಾಲಿಸಲಿ ಅಂತಕ್ಕಂಥ ಭಗವಂತ ದಯಪಾಲಿಸುವಂತ ಆರಿಸಿ ನಮ್ಮ ಮನ್ವೇಗಪ್ಪ ಟೇಕರ ನಮ್ಮ ರಾಯಚೂರಿನಿಂದ ಶಿವರಾಮಪ್ಪ ಚೆಲುಗುಡಿ ಮುಂತಾದವರೆಲ್ಲ ಬಂದಾರ ನೋಡಿ. ನಿನ್ನೆ ಬಂದಾರ, ಈಗ ಉಳ್ಕೊಂಡಿದ್ದಾರೆ ಚೆಲುಗುಡಿ ಶಿವರಾಮಪ್ಪ. ಯಾವಾಗ ದಾಸೋಹ ಸೇವೆ ಮಾಡ್ಕೊಂತಾನೆ ಇರ್ತಾರೆ ಅಂತ ಅನೇಕ ಸದ್ಭಕ್ತರು ಇವತ್ತು ನಮ್ಮ ಚೆಲುಗುಡಿ ಮುಂತಾದವರೆಲ್ಲ ಬಂದಿದ್ದಾರೆ. ಅವರೆಲ್ಲರ ಪರಿವಾರಕ್ಕೂ ಮತ್ತು ವಿಶೇಷವಾಗಿ ಇವತ್ತು ಸಂಗೀತ ಸೇವೆ ಮಾಡಿದ್ರು ನೋಡಿ. ಕೊಳಲವಾದನ ನಮ್ಮ ಸಾಧಾರಣ ಜನಪ್ರಿಯವರು ಪಾಠಮಿತ್ರ ಶಿಷ್ಯರು ಮುಖ್ಯವಾಗಿ ಸಂಗೀತ ಸಾಥ ಮಾಡ್ತಿದ್ರು. ಲಿಂಗೈಕ್ಯ ತೋಟದ ಶಿವಗಳು ಸಂಗೀತ ಪ್ರಿಯರು. ಅವರೆಲ್ಲ ವಾದ್ಯಗಳನ್ನು ನುಡಿಸ್ತಿದ್ರು ಅಂತ ತಿಳ್ಕೊಂಡು ಡಾಕ್ಟರ್ ಪೇಟಿ ಅವರೆಲ್ಲ ಹೇಳ್ತಿದ್ರು. ಮುಖ್ಯವರು ಎಲ್ಲ ವಾದ್ಯಗಳು ನಡೆಸ್ತಿದ್ರು. ಪೇಟಿ, ತಬಲ, ಕೊಳಲು, ಸಿತಾರ, ಡೋಲ್ಕಿ, ದಮಣಿ ಹಿಡ್ಕೊಂಡು ಎಲ್ಲ ವಾದ್ಯಗಳನ್ನು ನುಡಿಸ್ತಿದ್ರು ಮುಖ್ಯವರು ಅಂತ ತಿಳ್ಕೊಂಡು ಹೇಳ್ತಿದ್ರು. ನಾವೆಲ್ಲ ವಾದ್ಯಗಳನ್ನ ತಗೊಂಡು ಗುಡಿ ತಿರುಗಾಡ್ತಿದ್ದೆವು. ಕೊನೆಗೆ ಒಂದು ಸಲ ಅಲ್ಲಿ ಹಳ್ಳಿಯಾಗಿರ್ತಕ್ಕಂಥ ಸಂಗೀತ ಗುಡಿಯನ್ನು ಬದಲು ಮಾಡಿ ಬಂದಿದ್ದೆವು ಅಂತ ತಿಳ್ಕೊಂಡು ಡಾಕ್ಟರ್ ಬಸಣ್ಣ ಪೇಟಿ ಅವರ ಶಿಷ್ಯರು ಹೇಳ್ತಿದ್ರು. ಅಂದ್ರೆ ಮುಖ್ಯವರು ಎಲ್ಲ ವಾದ್ಯಗಳನ್ನು ನೋಡಿಸ್ತಿದ್ರು. ಮತ್ತು ನಮ್ಮ ಶ್ರಾವಣ ಭಜನವರು ಕ್ಲಾರ್ನೆಟ್ ವಾದಕ ನಮಗೆಲ್ಲರೂ ಗೊತ್ತು. ಆದರೆ ಇವತ್ತು ನೋಡಿ ಮುಖ್ಯವ್ರ ಆಶೀರ್ವಾದನ ಅವ್ರು ಸೇವೆ ಮಾಡಿದ ಫಲನ ಕ್ಲಾರ್ನೆಟ್ ಅಂದರೆ ಇಂಗ್ಲೀಷ್ ವಾದ್ಯ, ಫಾರಿನ್ ವಾದ್ಯ ಕ್ಲಾರ್ನೆಟ್. ಅದರೊಳಗೆ ಹಿಂದೂಸ್ತಾನಿ ಸಂಗೀತ ನುಡಿಸ್ತಾರೆ ಅನ್ನೋದು ಗೊತ್ತಿತ್ತು. ಆದರೆ ಕ್ಲಾರ್ನೆಟ್ ಜೊತೆಗೆ ತಬಲಾ, ಹಾರ್ಮೋನಿಯಂ ಇದೆಲ್ಲ ಬಳಸಿದ್ರು. ಇವತ್ತು ಕೊಳನ್ನು ನಾವು ನುಡಿಸಬಲ್ಲೆ ಅಂತ ತಿಳ್ಕೊಂಡು ನಮ್ಮ ಶ್ರಾವಣ ಭಜಂತಿ ಗೋಗಿ ತೋರಿಸ್ಕೊಟ್ಟಾರೆ. ಮತ್ತು ಅವ್ರ ಜೊತೆಗೆ ಪ್ರತಿ ವರ್ಷ ನಮ್ಮ ನಾರಾಯಣ ಹಸು ತಬಲಾ ಸಾಕಿ ಯಾವಾಗಲೂ ಸಾಕಿ ನಾನು ಸಾಕಿ ನಾಲ್ವಾರ ಮಠದ ಎಲ್ಲ ಸಂಗೀತ ಸೇವೆಗೆ ಸಾಥ್ ಅನ್ನುವಂಥ ರೀತಿಯಲ್ಲಿ ನಮ್ಮ ನಾರಾಯಣ ಹಸುರವರು ತಬಲಾ ಸಾಥ್ ಮಾಡ್ತಿರ್ತಾರೆ. ಮತ್ತು ಇವತ್ತು ಅವರ ಮಹೇಶ್ ನಿನ್ನೆ ದಿವಸ ಬಂದು ಸೇವೆ ಸಲ್ಲಿಸಿದ್ರು. ಇವತ್ತು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ವೀರಣ್ಣ ಕುರ್ಕುಜಿ ಕೂಡ ಸಂಗೀತ ಸೇವೆ ಮಾಡಿದ್ದಾರೆ. ಈ ಎಲ್ಲ ಸಂಗೀತ ಕಲಾವಿದರ ಜೊತೆಗೆ ಇವತ್ತು ನಮ್ಮ ಋಷಿ ಕೇನು ಮಹಾರಾಜ್ ಮಠದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಬ್ಬ ಸದ್ಭಕ್ತ ಅಂತಂದರೆ ಕೇನು ಮಹಾರಾಜ್. ಅವ್ರ ಬಗ್ಗೆ ಯಾವಾಗ ಹೇಳ್ತಿರ್ತೀವಿ, ಅವರೊಬ್ಬ ಶರಣರಿರ್ತಾರೆ. ಭಾಳ ಜನ ಆಸ್ತಿ ಗಳಿಸ್ಬೋದು, ಅಂತಸ್ತು ಗಳಿಸ್ಬೋದು, ಭಾಳಷ್ಟು ಜನ ಮಕ್ಕಳನ್ನು ಹಿಡಿಬೋದು. ಆದರೆ ಮಕ್ಕಳಿಗೆ ಉತ್ತಮವಾದಂಥ ಸಂಸ್ಕಾರವನ್ನು ಹೇಗೆ ಕೊಡಬಹುದು ಅನ್ನೋದಕ್ಕೆ, ಮಕ್ಕಳು ಮೊಮ್ಮಕ್ಕಳಿಗೆ ಪರಿವಾರದಲ್ಲಿ ಹೇಗೆ ಸಂಸ್ಕಾರ ಕೊಡಬಹುದು ಅನ್ನೋದಕ್ಕೆ ಕೇನು ಮಹಾರಾಜ್ ಒಂದು ಉದಾಹರಣೆಯಾಗಿ ನಿಂತಾರೆ. ಯಾವುದೇ ಪ್ರಚಾರದಲ್ಲಿ ಮಕ್ಕಳನ್ನು ಕೆಟ್ಟ ವಿಚಾರಗಳ ಕಡೆಗೆ ಅವರ ಮನಸ್ಸು ಇರಲಾರ್ದಂಗೆ ಸಾತ್ವಿಕವಾದಂಥ ಭಕ್ತಿ ಪ್ರಧಾನವಾದಂಥ ವಿಚಾರಗಳಿಗೆ ಕರ್ಕೊಂಡು ಬಂದವರು ಅಂತಂದರೆ ಕೇನು ಮಹಾರಾಜವರು. ಅವರ ಕೇನು ಮಹಾರಾಜವರ ಸುಪುತ್ರ ಜೊತೆನ ಹಾಡಾಡಿದ ನಮ್ಮ ಋಷಿ ಭಾಳ ಸುಂದರವಾಗಿ ಹಾಡಾಡ್ತಕ್ಕಂಥವರಾದ. ಮತ್ತು ನಮ್ಮ ಲೋಕೇಶ್ ಚಿತ್ರಕಲಾವಿದಷ್ಟೇ. ಅವನ ಚಿತ್ರಗಳ ಒಂದು ಪ್ರದರ್ಶನ ಈ ಸಲ ನವರಾತ್ರಿ ಟೈಮ್ನಾಗ ಒಂದೆರಡು ದಿವಸ ಚಿತ್ರಕಲಾ ಪ್ರದರ್ಶನ ಇಟ್ಕೊಂಡು ಅಂತ ಹೇಳಿದ್ದೆವು. ಆ ರೀತಿಯೊಳಗೆ ಒಂದು 4-6 ದಿನ ಇದೊಂದು ಕೋಣೆಯನ್ನು ಖಾಲಿ ಮಾಡಿಸಿ ಆ ಕೋಣೆಯೊಳಗೆ ಬರೀ ಲೊಕೇಶನ್ ಕೈ ಬರ ಆಗಿರುತ್ತೆ. ಅವ್ರು ರಚಿರ್ತಕ್ಕಂಥ ಚಿತ್ರಗಳ ಒಂದು ಎಕ್ಸಿಬಿಷನ್, ಅದು ಶೋ ಕೂಡ ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ. ಅದನ್ನು ನೋಡಿ ಪಸಂದ್ ಮಾಡ್ತಕ್ಕಂಥ ವಿಚಾರಗಳಿಗೆ ಅನುಗುಣವಾಗಿ ನಮ್ಮ ವಿಚಾರಗಳನ್ನು ತಿಳಿಸ್ಬೋದು ಅಂತ ಲೋಕೇಶ್ ಕೆಂಪು ಪವಾರ್ ಅವರ ಚಿತ್ರಕಲಾ ಪ್ರದರ್ಶನ 1-2 ದಿನಗಳ ನಂತರ ನಡೀತದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ನಿನ್ನೆ ಅಮಾವಾಸ್ಯೆ, ಇವತ್ತು ಮೊದಲನೇ ದಿನದ ಪೂಜೆ ಡೇಟ್ ಆಯಿತು. ನಾಳೆ ದಿವಸ ಜಲ್ದಿ ಈ ಪೂಜಾ ಕಾರ್ಯಕ್ರಮ ಇವತ್ತು ನಮ್ಮ ಕರ್ಮಸೇನವರಿಲ್ಲ, ಊರಿಗೆ ಹೋಗಿದ್ರು. ನಮ್ಮ ಶಿವಶಾಸ್ತ್ರಿಗಳು ಕೂಡ ಲೇಟ್ ಮಾಡಿದರು. ನಾಳೆ ಬೇಗನೆ ಪೂಜೆ ಚಾಲು ಮಾಡಿ ಬೇಗನೆ ಮುಗಿಸ್ತಕ್ಕಂಥದ್ದು. ಯಾಕಂದ್ರೆ ಭಾಳ ಜನ ನೋಡ್ತಿರ್ತಾರೆ ಅದರೊಳಗೆ ಫೇಸ್ಬುಕ್ ಬಂದವಲ್ಲ, ಇವ್ರು ಬಂದು ನಾಡಿನಾದ್ಯಂತ ಜನ ವೀಕ್ಷಣೆ ಮಾಡ್ತಿರ್ತಾರೆ. ಮತ್ತು ಬಿದ್ದು ಅವ್ರು ಕಾಯ್ಕೊಂಡು ಕೂತಾಗ ಆಗಬಾರ್ದು. ಆದಷ್ಟು ಜಲ್ದಿ ಈ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸೋಣ ಅಂತ ಹೇಳಿ ಮತ್ತೊಮ್ಮೆ ತನ್ನೆಲ್ಲರಿಗೂ ಶುಭವನ್ನು ಹಾರೈಸಿ ಪೂಜೆ ಮಾಡುವಂಥವರಿಗೆ, ಪೂಜೆಯಲ್ಲಿ ಭಾಗವಹಿಸುವಂಥವರಿಗೆ
ದರ್ಶನಕ್ಕಾಗಿ ಬಂದಿರ್ತಕ್ಕಂಥ ಸದ್ಭಕ್ತರಿಗೆ, ಸ್ಥಳೀಯ ಸದ್ಭಕ್ತರೆಲ್ಲರಿಗೂ. ಯಾಕೆಂದರೆ ಇದು 4 ವಾರ ಸ್ವಲ್ಪ ಹೆಸರು ಬೇರೆ ಅನ್ಸುತ್ತೆ. ನಲ್ವರ ಅಂದರೆ ಸಂತೋಷದ ವರವನ್ನು ಕೊಡ್ತಕ್ಕಂಥ ಊರು ನಲ್ವರ. ಎಲ್ಲರಿಗೂ ನಲ್ವರನ ಗುರುಸಿದ ನಲ್ವರ ಒಳ್ಳೆಯ ವರವನ್ನು ಕೊಡ್ತಕ್ಕಂಥ ಸದ್ಗುರು ಆ ನಲ್ವರನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹಾರೈಸಿ ಈ ಪ್ರಥಮ ದಿನದ ಆಶೀರ್ವಚನ ಸಂದೇಶವನ್ನು ನಾವು ಪೂರ್ಣಗೊಳಿಸ್ತೇವೆ.